ಶ್ರೀಗುರುಭ್ಯೋ ನಮಃ. ಹರಿ ಓಂ. ಚಿಂತಾಮಣಿನಮಾಮಿ ತ್ವಾಂ ಚಿಂತಾಯಾಃ ತಾಪಹರಿಣಂ ಅದ್ವೈತಬೋಧನಾಚಾರ್ಯಂ ಸಾಕ್ಷಾತ್ ಶಂಕರರೂಪಿಣಂ ಶ್ರೀನಾಥಂ ಸಚ್ಚಿದಾನಂದಂ ಸರ್ವಸಂಪದದಾಯಕಂ ಚಿಂತಾಮಣಿಯತಿಂ ವಂದೇ ನೀಲಕಂಠಗುರುಂ ಭಜೆ. ನೃಸಿಂಹೋಪಾಸಕಂ ಧೀರಂ ಆತ್ಮವಿದ್ಯಾವಿಶಾರದಂ ಚಿಂತಾಮಣಿಯತಿಂ ವಂದೇ ಸುಬ್ರಹ್ಮಣ್ಯಗುರುಂ ಭಜೆ. ಸ್ವಾನಂದಾಮೃತಸುಪ್ರೀತಂ ಶಂಕರಾಚಾರ್ಯಸೇವಕಂ ಚಿಂತಾಮಣಿಯತಿಂ ವಂದೇ ಶಿವಾನಂದಗುರುಂ ಭಜೆ. ಶ್ರೀ ಶಿವಾನಂದಗುರುಂ ಭಜೆ. ಶ್ರೀ ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಈ ಗುರುವಾರದ ಭಾಗವತವನ್ನು ನೋಡುವುದಕ್ಕೂ ಮುಂಚೆ ಹಿಂದಿನ ಗುರುವಾರದಲ್ಲಿ ನಾವು ಭಾಗವತದಲ್ಲಿ ಏನನ್ನು ನೋಡಿದ್ದೀವಿ ಅಂತ ಒಂದು ಸಾರಿ ಮನನ ಮಾಡಿಕೊಳ್ಳೋಣ. ನಾರದರು ಸಪ್ತಾಹ ವಿಧಿವಿಧಾನಗಳು ಅದರ ಬಗ್ಗೆ ಎಲ್ಲ ವಿಚಾರವನ್ನು ಹೇಳಬೇಕೆಂದು ಕೇಳಿದಾಗ ಸನಕಾದಿಗಳು ಹೇಳುವರು, ಮೊದಲು ಶ್ರೀಮದ್ ಭಾಗವತವನ್ನು ಸಪ್ತಾಹ ಮೂಲಕ ಪ್ರವಚನವನ್ನು ಮಾಡಿಸುತ್ತೇನೆ ಎಂದು ಯೋಚನೆ ಬಂದಾಗ ವಿವಾಹಕ್ಕೆ ಹೇಗೆ ನಾವು ಧನವನ್ನು ಕ್ರೋಢೀಕರಿಸಿಕೊಳ್ಳುತ್ತೇವೋ ಅದೇ ರೀತಿಯಾಗಿ ಈ ಸಪ್ತಾಹಕ್ಕೆ ಸುಮಾರು ಒಂದು ಮದುವೆಗೆ ಖರ್ಚಾಗುವಷ್ಟು ಧನವನ್ನು ತೆಗೆದಿಟ್ಟುಕೊಳ್ಳಬೇಕು. ನಂತರ ಜ್ಯೋತಿಷ್ಯರನ್ನು ಕರೆಸಿ ಮುಹೂರ್ತವನ್ನು ಕೇಳಿ ಒಂದು ದಿನವನ್ನು ನಿಶ್ಚಯ ಮಾಡಬೇಕು. ನಂತರ ಸಪ್ತಾಹಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಮತ್ತು ಸಹಾಯಕ್ಕೆ ಜನರನ್ನು ಕರೆಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ಪತ್ರಿಕೆಯನ್ನು ತಲುಪಿಸುವಂತಹ ಕಾರ್ಯವನ್ನು ವಹಿಸಬೇಕು. ಭಾಗವತವು ಪ್ರಾರಂಭವಾಗುವುದಕ್ಕೂ ಮುಂಚೆ ಒಂದು ದಿನ ಪುಣ್ಯಾಹ ನಾಂದಿ ಇವುಗಳನ್ನೆಲ್ಲ ಮಾಡಿ ಒಂದು ಮಂಡಲವನ್ನು ರಚಿಸಿ ಅದರಲ್ಲಿ ಶ್ರೀಕೃಷ್ಣನನ್ನು ಸ್ಥಾಪಿಸಿ ಪೂಜೆ ಮಾಡಿ ಪ್ರವಚನಕಾರರನ್ನು ಹಾಗೂ ಗ್ರಂಥಕ್ಕೂ ಪೂಜೆ ಮಾಡಬೇಕು. ಪ್ರವಚನಕಾರನು ಸೂರ್ಯೋದಯಕ್ಕೆ ಕಥೆ ಪ್ರಾರಂಭ ಮಾಡಿ ಸುಮಾರು 4 ರಿಂದ 5 ತಾಸು ಪ್ರವಚನವನ್ನು ಮಾಡಿ 1 ತಾಸು ನಿಲ್ಲಿಸಿ ಪುನಃ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸಬೇಕು. ಸಾಯಂಕಾಲ ಮುಗಿಸಿ ವಿಷ್ಣು ಸಹಸ್ರನಾಮಾದಿಗಳ ಪಾರಾಯಣ, ಭಜನೆ, ಪೂಜೆ ಎಲ್ಲ ಆದಮೇಲೆ ಭೋಜನವನ್ನು ಮಾಡಬೇಕು. ಈ ರೀತಿಯಾಗಿ 7 ದಿನಗಳ ಕಾಲ ಮಾಡಿ 8ನೆಯ ದಿನ ಹೋಮ ಮಾಡಿ ವಸ್ತ್ರ ಗಂಧ ಇತ್ಯಾದಿಗಳ ದಾನ ಮಾಡಿದ ಮೇಲೆ ಅಭೀಷ್ಟ ಫಲ ದೊರಕುವುದು ಎಂದು ಸನಕಾದಿಗಳು ಹೇಳಿದಂಥ ನಾರದರು ಆಚರಣೆ ಮಾಡಿದರು. ಅದನ್ನು ನೋಡಿ ಶುಕ ಮಹರ್ಷಿಗಳು, ಪ್ರಹ್ಲಾದ ಇನ್ನಿತರ ಜೊತೆಗೆ ಮಹಾವಿಷ್ಣುವು ಬಂದರು. ಆ ದೇವರನ್ನು ಪೂಜಿಸಿ, ಪ್ರಭೋ, ಎಲ್ಲೆಲ್ಲಿ ಸಪ್ತಾಹದ ಮೂಲಕ ಶ್ರೀಮದ್ ಭಾಗವತವು ನಡೆಯುತ್ತಿದೆಯೋ ಅಲ್ಲಲ್ಲಿ ನೀವು ಈ ಪಾರ್ಷದರೊಡನೆ ಆಗಮಿಸಿ ಈಪ್ಸಿದ ಫಲವನ್ನು ದಯಮಾಡಿ ಕೊಡಬೇಕೆಂದು ಪ್ರಾರ್ಥಿಸಿದರು. ಮಹಾವಿಷ್ಣುವು ತಥಾಸ್ತು ಎಂದು ಆಶೀರ್ವದಿಸಿ ಅಂತರ್ಧಾನನಾದನು. ಈ ರೀತಿಯಾಗಿ ಹಿಂದಿನ ಗುರುವಾರದಲ್ಲಿ ಶ್ರೀಮದ್ ಭಾಗವತ ಮಹಾತ್ಮೆಯನ್ನು ಕೇಳಿದ್ದೀರಿ. ಈ ಗುರುವಾರದಿಂದ ಪ್ರಥಮ ಸ್ಕಂದದಿಂದ ಪ್ರಥಮ ಅಧ್ಯಾಯವನ್ನು ನೋಡೋಣ ಅಂತ ಹೇಳುತ್ತಾ ಪ್ರಾರಂಭ ಮಾಡೋಣ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಒಮ್ಮೆ ಶೌನಕಾದಿ ಮಹರ್ಷಿಗಳು ಶಾಶ್ವತ ಸುಖಮಯ ಪ್ರಾಪ್ತಿಗಾಗಿ ಇಚ್ಛೆಯಿಂದ ದೇವತಾ ಕ್ಷೇತ್ರವಾದ ನೈಮಿಷಾರಣ್ಯದಲ್ಲಿ 1000 ವರ್ಷ ನಡೆಯಬೇಕಾದ ಒಂದು ಸತ್ರಯಾಗವನ್ನು ಕೈಗೊಳ್ತಾರೆ. ಒಂದು ದಿನ ಅವರೆಲ್ಲರೂ ಸೂತಪುರಾಣಿಕರನ್ನು ಪೂಜಿಸಿ ಸತ್ಕರಿಸಿ ಸುಖಾಸೀನದಲ್ಲಿ ಕುಳ್ಳಿರಿಸಿ ಅವರ ಬಳಿ ಕೇಳ್ತಾರೆ, ನೀವು ಎಲ್ಲ ಪುರಾಣಗಳನ್ನು, ಇತಿಹಾಸ, ಧರ್ಮಶಾಸ್ತ್ರಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡಿದ್ದೀರಿ. ಅವುಗಳನ್ನು ಚೆನ್ನಾಗಿ ವ್ಯಾಖ್ಯಾನವನ್ನೂ ಮಾಡುತ್ತೀರಿ. ಈ ಕಲಿಯುಗದಲ್ಲಿ ಜನರು ಸಾಮಾನ್ಯವಾಗಿ ಅಲ್ಪಾಯುಷ್ಯಗಳಾಗುವರು, ಮಂದಗಾಮಿಗಳು, ಮೂಢ ಬುದ್ಧಿಯುಳ್ಳವರು, ಭಾಗ್ಯಹೀನರು ಬಗೆ ಬಗೆಯ ಪೀಡೆಗಳಿಗೆ ತುತ್ತಾಗಿ ನರಳುತ್ತಿದ್ದಾರೆ. ಶಾಸ್ತ್ರಗಳು ಬಹಳಷ್ಟೇ ಇದೆ, ಆದರೆ ಅವುಗಳಲ್ಲಿ ನಿಶ್ಚಿತವಾದ ಒಂದು ಸಾಧನೆ ಯಾವುದು ಅಂತ ಎಷ್ಟೋ ಜನರಿಗೆ
ಗೊತ್ತಿಲ್ಲ. ಅನೇಕ ಪ್ರಕಾರದ ಕರ್ಮಗಳು ಮತ್ತು ಅವುಗಳ ಸಾಧನೆಗಳ ವರ್ಣನೆಯೂ ಇದೆ. ಅವುಗಳಲ್ಲಿ ಅನೇಕ ರೀತಿಯ ಮಾತುಗಳು ಕೇಳಲು ಸಿಗುತ್ತದೆ. ತಾವು ತಮ್ಮ ಬುದ್ಧಿ ವಿವೇಕದಿಂದ ಅವುಗಳಲ್ಲಿನ ಮಾತನ್ನು ತೆಗೆದು ದಯವಿಟ್ಟು ನಮಗೆ ಹೇಳಿರಿ. ನಿಮಗೆ ಸೂತ ಪುರಾಣಿಕರೇ, ಯದುವಂಶೀಯರ ರಕ್ಷಕನೂ ಭಕ್ತವತ್ಸಲನೂ ಆದ ಭಗವಾನ್ ಶ್ರೀಕೃಷ್ಣನು ಏನನ್ನೂ ಮಾಡಬೇಕೆಂಬ ಇಚ್ಛೆಯಿಂದ ವಸುದೇವನ ಧರ್ಮಪತ್ನಿಯಾದ ದೇವಕಿಯಲ್ಲಿ ಅವತರಿಸಿದನು ಎಂಬುದು ನಮಗೆ ತಿಳಿಸಿ. ನಾವು ಅದನ್ನು ಕೇಳಬೇಕೆಂದು ಬಯಸುತ್ತಿದ್ದೇವೆ. ಶ್ರೀಹರಿಯ ಮಂಗಳಮಯ ಅವತಾರಗಳ ಕಥೆಗಳನ್ನು ಈಗ ನೀವು ವರ್ಣಿಸುವಿರಿ. ಕಲಿಯುಗವು ಬಂದಿರುವುದನ್ನು ಗಮನಿಸಿ ನಾವು ಈ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ದೀರ್ಘಕಾಲಿನ ಒಂದು ಸತ್ತದ ಸಂಕಲ್ಪಗೈದು ಕುಳಿತಿದ್ದೇವೆ. ಶ್ರೀಹರಿಯ ಕಥೆಯನ್ನು ಕೇಳಲು ನಮಗೆ ಬಹಳ ಉತ್ಕಂಠತೆಯು ಉಂಟಾಗಿದೆ. ಅವಕಾಶವೂ ಪ್ರಾಪ್ತವಾಗಿದೆ. ಈ ಕಲಿಯುಗವು ಮನುಷ್ಯರ ಅಂತಃಕರಣ ಪಾವಿತ್ರ್ಯವನ್ನು, ಶಕ್ತಿಯನ್ನು ನಾಶ ಮಾಡುವಂತಹದ್ದು. ಇದನ್ನು ದಾಟಿ ಹೋಗುವುದು ತುಂಬ ಕಷ್ಟ. ಸಮುದ್ರವನ್ನು ದಾಟುವವನಿಗೆ ನಾವಿಕನೂ ಸಿಗುವಂತೆ ದಾಟಲು ಇಚ್ಛಿಸುವ ನಮಗೆ ಬ್ರಹ್ಮದೇವರಿಂದಲೇ ನಿಮ್ಮನ್ನು ತೋರಿಸಿಕೊಟ್ಟಿರುವರು. ಯೋಗೀಶ್ವರನೂ ಆದ ಭಗವಾನ್ ಶ್ರೀಕೃಷ್ಣನು ತನ್ನ ಧಾಮಕ್ಕೆ ತೆರಳಿದ ಮೇಲೆ ಧರ್ಮವು ಯಾರನ್ನ ಶರಣು ಹೊಂದಿತು ಎಂದು ತಿಳಿಸಿರಿ ಅಂತ ಶೌನಕಾದಿಗಳು ಹೇಳಿದರು. ಆಗ ಸೂತಪುರಾಣಿಕರು ಹೇಳುತ್ತಾರೆ, ಶೌನಕಾದಿ ಬ್ರಹ್ಮವಾದಿ ಮಹರ್ಷಿಗಳಾದ ಈ ಪ್ರಶ್ನೆಯನ್ನು ಕೇಳಿ ರೋಮಹರ್ಷಣ ಪುತ್ರರಾದ ಉಗ್ರಶ್ರವ ಪುರಾಣಿಕರಿಗೆ ಬಹಳ ಆನಂದವಾಯಿತು. ಅವರು ಋಷಿಗಳ ಈ ಮಂಗಳಮಯ ಪ್ರಶ್ನೆಯನ್ನು ಅಭಿನಂದಿಸಿ ಶ್ರೀ ಗುರುದೇವತಾ ನಮಸ್ಕಾರ ಪೂರ್ವಕ ಹೀಗೆ ಹೇಳಿದರು. ಸನ್ಯಾಸಿಗಳು, ಶಾಸ್ತ್ರಕಾರರು, ವೇದಾಂತಿಗಳ ಹತ್ತಿರ ಹೋದಾಗ ಅವರಲ್ಲಿ ಶಾಸ್ತ್ರದ ಬಗ್ಗೆ, ವೇದಾಂತದ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅವರು ಸಂತೋಷಪಟ್ಟು ಎಷ್ಟು ಹೊತ್ತಾದರೂ ಮಾತನಾಡುತ್ತಾರೆ. ಯಾಕಂದರೆ ಅವರು ಯಾವಾಗಲೂ ಬ್ರಹ್ಮಾನಂದದಲ್ಲೇ ಇರುತ್ತಾರೆ. ಇದೇ ರೀತಿ ಶ್ರೀ ಶಿವಾನಂದ ಭಾರತಿ ಚಿಂತಾಮಣಿ ಮಹಾಸ್ವಾಮಿಗಳ ಹತ್ರ ನಾವು ಯಾವಾಗಲೂ ಸಾಯಂಕಾಲ ಹೊತ್ತು ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಅವರು ಈ ವಿಚಾರದಲ್ಲಿ ಸಾಕು ಹೋಗ್ರಿ ಅಂಥೇಳಿ ಒಂದು ದಿನಕ್ಕೂ ಹೇಳಿಲ್ಲ. ನಾವು ಪ್ರಶ್ನೆ ಕೇಳ್ತಾ ಇದ್ದಂತೆಯೇ ಅವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದರು. ಯಾಕಂತಂದರೆ ಅವರು ಬ್ರಹ್ಮಾನಂದದಲ್ಲಿ ಇರುತ್ತಾರೆ. ಅದೇ ರೀತಿ ಶೌನಕರು ಈ ರೀತಿ ಪ್ರಶ್ನೆ ಕೇಳಿದಾಗ ಸೂತಪುರಾಣಿಕರು ಅವರಂತೆಯೇ ಸಂತೋಷ ಆಯಿತು. ಈಗ ಸೂತಪುರಾಣಿಕರು ಹೇಳುತ್ತಾರೆ, ಶ್ರೀ ಶುಕಾಮುನ ಮಹಾಮುನಿಗಳಿಗೆ ನಮಸ್ಕಾರಗಳು. ಸಂಸಾರ ಸಂಬಂಧವನ್ನು ಕೂಡಿಕೊಳ್ಳದೆ ಎಲ್ಲ ಕರ್ಮಗಳಿಂದಲೂ ಬಿಡುಗಡೆ ಹೊಂದಿ ಕೃತಕೃತ್ಯರಾಗಿದ್ದ ಜ್ಞಾನ ವೈರಾಗ್ಯ ನಿಧಿಗಳಾಗಿದ್ದ ಈ ಮಹಾತ್ಮರು ಸರ್ವಸಂಗ ಪರಿತ್ಯಾಗ ಮಾಡಿ ಒಬ್ಬಂಟಿಗರಾಗಿ ಮನೆಯಿಂದ ಹೊರಟು ಬಿಟ್ಟರು. ಆಗ ತಂದೆಯಾದ ವೇದವ್ಯಾಸರು ಪುತ್ರ ವಿಯೋಗದಿಂದ ತಲ್ಲರಿಸುತ್ತಾ ಓ ಪುತ್ರ, ಓ ಪುತ್ರ ಎಂದು ಕೂಗಾಡಿದರು. ಆಗ ಅಲ್ಲಿದ್ದ ವೃಕ್ಷಗಳೇ ತನ್ಮಯತೆಯಿಂದ ಕೂಡಿ ಅವರ ಪರವಾಗಿ ಭೋಹೋ ಎಂದು ಹೋಗೊಟ್ಟವು. ಇಂತಹ ಎಲ್ಲರ ಹೃದಯದಲ್ಲಿ ವಿರಾಜಮಾನರಾಗಿ ಆತ್ಮರೂಪಿಯಾಗಿರುವ ಗುರು ಶ್ರೀ ಶುಕಮಹಾಮುನಿಗಳಿಗೆ ನಮಸ್ಕಾರಗಳು. ಭಗವಂತನ ಅವತಾರ ಧಾರಣವಾದ ಲೀಲೆಗಳನ್ನು ಗಾಯನ, ಚಿಂತನೆ, ಸ್ಮರಣೆಯನ್ನು ಮಾಡುತ್ತಾ ಜೀವನು ತದ್ರೂಪನಾಗುತ್ತಾನೆ. ತನ್ನ ಲಕ್ಷ್ಯವಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಇದು ಭಗವಂತನ ಪರಮಾನುಗ್ರಹದಿಂದಲೇ ಭಗವಂತನ ಎಲ್ಲ ಲೀಲೆಗಳು ಲೋಕ ಕಲ್ಯಾಣಕ್ಕಾಗಿ ಇರುತ್ತವೆ. ಸೃಷ್ಟಿಯ ಆದಿಯಲ್ಲಿ ಭಗವಂತನಿಗೆ ಲೋಕಗಳನ್ನು ಸೃಷ್ಟಿ ಮಾಡಬೇಕೆಂಬ ಇಚ್ಛೆ ಉಂಟಾಯಿತು. ಅವನು ಒಡನೆಯೇ ಮಹತ್ತತ್ವ, ಅಹಂಕಾರಾದಿ ಮತ್ತು ಪಂಚತನ್ಮಾತ್ರಗಳಿಂದ ನಿರ್ಮಿತವಾದ 10 ಇಂದ್ರಿಯಗಳು, ಮನಸ್ಸು, ಪಂಚಭೂತಗಳು ಹೀಗೆ 16 ಕಲೆಗಳಿಂದ ಕೂಡಿದ ವಿರಾಟ್ ರೂಪವನ್ನು ಸ್ವೀಕರಿಸುತ್ತಾನೆ. ಸೃಷ್ಟೀಕರಣವಾದ ಜಲದಲ್ಲಿ ಪವಡಿಸಿ ಯೋಗ ನಿದ್ರೆಯನ್ನು ಮಾಡುತ್ತಿದ್ದ ಅವನ ನಾಭಿ ಸರೋವರದಿಂದ ಹುಟ್ಟಿದ ಕಮಲದಿಂದಲೇ ಪ್ರಜಾಪತಿಗಳಿಗೆ ಅಧಿಪತಿಯಾದ ಬ್ರಹ್ಮದೇವರು ಹುಟ್ಟಿದರು.
ಭಗವಂತನ ಆ ವಿರಾಟ್ ರೂಪದ ಅಂಗ ಉಪಾಂಗಗಳಲ್ಲಿಯೇ ಸಮಸ್ತ ಲೋಕಗಳ ಕಲ್ಪನೆ ಮಾಡಲಾಯಿತು. ಈ ಪ್ರಕಾರದಿಂದ ಈ ವಿಶ್ವ ಬ್ರಹ್ಮಾಂಡವು ಭಗವಂತನದೇ ಸಗುಣ ಸಾಕಾರವಾಗಿದೆ. ಈ ಸಮಗ್ರ ವಿಶ್ವವನ್ನು ಜ್ಞಾನಿಗಳು ತಮ್ಮ ದಿವ್ಯ ಜ್ಞಾನ ಸಂಪನ್ನ ದೃಷ್ಟಿಯಿಂದಲೇ ಭಗವಂತನದೇ ಸ್ವರೂಪ ಎಂದು ಭಾವಿಸುತ್ತಾರೆ. ಭಗವಂತನ ಆ ವಿಶುದ್ಧ ಸತ್ವಮಯ ಆ ವಿರಾಟ್ ರೂಪವು ಪರಮಶ್ರೇಷ್ಠವಾದುದು. ಭಗವಂತನ ವಿರಾಟ್ ರೂಪವು ಸಾವಿರಾರು ಪಾದಗಳಿಂದ, ಸಾವಿರಾರು ತೊಡೆಗಳಿಂದ, ಸಾವಿರಾರು ತೋಳುಗಳಿಂದ ಮತ್ತು ಮುಖಗಳಿಂದ ಕೂಡಿ ಅದ್ಭುತವಾಗಿತ್ತು. ಅದರಲ್ಲಿ ಸಾವಿರಾರು ತಲೆಗಳು, ಕಿವಿಗಳು, ಕಣ್ಣುಗಳು, ಮೂಗುಗಳು ಇವುಗಳಿಂದ ವಿರಾಜಮಾನರಾಗಿ ಸಾವಿರಾರು ಕಿರೀಟಗಳು, ವಸ್ತ್ರಗಳು, ಕುಡಲಗಳು ಇವುಗಳಿಂದ ಕಂಗೊಳಿಸುತ್ತಿರುವ ಹಾಗೂ ಆಶ್ಚರ್ಯಮಯವಾಗಿ ನಾನಾ ವಸ್ತುಗಳನ್ನು, ಭೋಗಗಳನ್ನು ಅನುಭವಿಸುತ್ತಿದ್ದಾನೆ. ಹೀಗೆ ಪರಮಾತ್ಮನೇ ಈ ವಿಶ್ವದ ಅವಿನಾಶಿ ಬೀಜ ಅರ್ಥಾತ್ ಕಾರಣನಾಗಿದ್ದಾನೆ. ಅವನೇ ಅನೇಕ ಅವತಾರಗಳನ್ನು ಧರಿಸಿರುತ್ತಾನೆ. ಇದು ಅವನಿಗೆ ಒಂದು ಲೀಲಿಗೆ ಆಗಿದೆ. ಅವನು ಒಂದಂಶದಿಂದಲೇ ದೇವತೆ, ತಿರ್ಯಗ್, ಮನುಷ್ಯ ಮೊದಲಾದವರನ್ನು ನಿರ್ಮಿಸುತ್ತಾನೆ. ಅವನ ಸಂಕಲ್ಪ ಮಾತ್ರದಿಂದಲೇ ಅನಂತ ಕೋಟಿ ಬ್ರಹ್ಮಾಂಡಗಳು ಉಂಟಾಗುತ್ತವೆ. ಆ ಮಹಾಪ್ರಭುವೇ ಮೊದಲು ಕೌಮಾರ ಎಂಬ ಸೃಷ್ಟಿಯನ್ನು ಕೈಗೊಂಡು ಸನಕ, ಸನಂದನ, ಸನಾತನ, ಸನತ್ಕುಮಾರರೇ ಬ್ರಾಹ್ಮಣ ರೂಪದಲ್ಲಿ ಅವತರಿಸಿ ಅತ್ಯಂತ ಕಠಿಣವೂ ಅಖಂಡವೂ ಆದ ಬ್ರಹ್ಮಚರ್ಯವನ್ನು ಆಚರಿಸಿದನು. ಎರಡನೆಯ ಅವತಾರ ವರಾಹ ರೂಪ. ಯಜ್ಞೇಶನು ಲೋಕ ಕಲ್ಯಾಣಕ್ಕಾಗಿ ರಸಾತಳದಲ್ಲಿ ಹುದುಗಿದ್ದ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ವರಾಹ ರೂಪವನ್ನು ತಳೆದನು. ಋಷಿ ಸೃಷ್ಟಿಯಲ್ಲಿ ಅವನು ದೇವರ್ಷಿ ನಾರದರ ರೂಪದಲ್ಲಿ ಮೂರನೆಯ ಬಾರಿ ಅವತಾರ ಮಾಡಿ ನಿಷ್ಕಾಮ ಕರ್ಮದ ಆಚರಣೆಯಿಂದ ಮುಕ್ತಿಯನ್ನು ಬೋಧಿಸುವ ನಾರದ ಪಾಂಚರಾತ್ರ ಎಂದು ಪ್ರಸಿದ್ಧವಾಗಿರುವ ಸಾತ್ವತ ತಂತ್ರವನ್ನು ಉಪದೇಶಿಸಿದನು. ನಾಲ್ಕನೆಯದಾದ ಧರ್ಮಕಲಾ ಎಂಬ ಸೃಷ್ಟಿಯಲ್ಲಿ ಭಗವಂತನು ಧರ್ಮನ ಪತ್ನಿಯಾದ ಮೂರ್ತಿಯ ಗರ್ಭದಿಂದ ನರನಾರಾಯಣ ಮಹರ್ಷಿಗಳ ರೂಪದಲ್ಲಿ ಅವತರಿಸಿದನು. ಈಗ ಈ ಅವತಾರದಲ್ಲಿ ಅವನ ಮನಸ್ಸು, ಇಂದ್ರಿಯಗಳ ಸಂಯಮದ ಆತ್ಮಶಾಂತಿಯೊಡನೆ ಅತಿ ಕಠಿಣವಾದ ತಪಸ್ಸನ್ನು ಮಾಡಿ ತೋರಿಸಿದನು. ಐದನೆಯ ಅವತಾರ ಸ್ವಾಮಿಯು ಸಿದ್ಧರ ಒಡೆಯನಾದ ಕಪಿಲ ರೂಪದಿಂದ ಅವತಾರ ಮಾಡಿ ಕಾಲಮಹಿಮೆಯಿಂದ ಲುಪ್ತವಾಗಿ ಹೋಗಿದ್ದ ತತ್ವಗಳ ಸ್ವರೂಪವನ್ನು ನಿರ್ಣಯಿಸುವ ಸಾಂಖ್ಯವೆಂಬ ಶಾಸ್ತ್ರವನ್ನು ವರ್ಣಿಸಿ ಅದನ್ನು ಆಸುರಿ ಎಂಬ ಬ್ರಾಹ್ಮಣನಿಗೆ ಉಪದೇಶಿಸಿದನು. ಅನುಸೂಯೆಯು ಬೇಡಿದ ವರವನ್ನು ಈಡೇರಿಸಲು ಆರನೆಯ ಅವತಾರದಲ್ಲಿ ಭಗವಂತನು ಅತ್ರಿಪುತ್ರ ದತ್ತಾತ್ರೇಯನಾಗಿ ಅವತರಿಸಿದನು. ಇದರಲ್ಲಿ ಅವನು ಅಲರ್ಕ, ಪ್ರಹ್ಲಾದ ಮುಂತಾದವರಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದನು. ಏಳನೆಯ ಅವತಾರದಲ್ಲಿ ರುಚಿ ಎಂಬ ಪ್ರಜಾಪತಿಯ ಪತ್ನಿ ಆತ್ಕೂತಿಯ ಗರ್ಭದಿಂದ ಯಜ್ಞಾವತಾರ ಜನಿಸಿ ತನ್ನ ಪುತ್ರನಾದ ಯಾಮ ಮುಂತಾದ ದೇವತೆಗಳೊಡನೆ ಸ್ವಯಂಭುವ ಮನ್ವಂತರವನ್ನು ರಕ್ಷಿಸಿದನು. ಎಂಟನೆಯ ಬಾರಿ ಭಗವಂತನು ನಾಭಿರಾಜನ ಪತ್ನಿಯಾದ ಮೇರುದೇವಿಯಲ್ಲಿ ವೃಷಭದೇವನ ರೂಪದಲ್ಲಿ ಅವತರಿಸಿ ಎಲ್ಲ ಆಶ್ರಮಗಳಿಗೂ ವಂದನೀಯವಾಗುವ ಪರಮಹಂಸ ಮಾರ್ಗವನ್ನು ಅವನು ಆಚರಿಸಿ ತೋರಿಸಿಕೊಟ್ಟನು. ಋಷಿಗಳ ಪ್ರಾರ್ಥನೆಯಂತೆ ಅವನು ತನ್ನ 9ನೆಯ ಅವತಾರವಾಗಿ ಪೃಥು ಮಹಾರಾಜನ ರೂಪದಲ್ಲಿ ಕಾಣಿಸಿಕೊಂಡನು. ಶೌನಕಾದಿ ಋಷಿಗಳೇ ಈ ಅವತಾರದಲ್ಲಿ ಅವನು ಪೃಥ್ವಿಯಿಂದ ಸಮಸ್ತ ಔಷಧಿಗಳನ್ನು ತೆಗೆದುಕೊಂಡು ಜಗತ್ತಿಗೆ ಅತ್ಯಂತ ಕಲ್ಯಾಣವನ್ನು ಉಂಟು ಮಾಡಿದನು. ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ತ್ರಿಲೋಕಗಳು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾಗ ಅವನು ಮತ್ಸ್ಯ ರೂಪದಲ್ಲಿ 10ನೆಯ ಅವತಾರವನ್ನು ಕೈಗೊಂಡನು. ಇದರಲ್ಲಿ ಭಗವಂತನು ಮುಂದಿನ ಮನ್ವಂತರವಾದ ಅಧಿಪತಿಯಾದ ವೈವಸ್ವತ ಮನುವನ್ನು ಪೃಥ್ವಿ ರೂಪದ ನೌಕೆಯಲ್ಲಿ ಕೊಳ್ಳಿರಿಸಿ ಕಾಪಾಡಿದನು. ದೇವದಾನವರು ಸಮುದ್ರವನ್ನು ಕಡಿಯುತ್ತಿದ್ದಾಗ ಭಗವಂತನು 11ನೇ ಅವತಾರ ಮಾಡಿ ಕೂರ್ಮ ರೂಪದಲ್ಲಿ ಕಾಣಿಸಿಕೊಂಡು ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆಗೆ ಹೊತ್ತುಕೊಂಡು ಹೋದನು. 12ನೆಯ ಬಾರಿ ಧನ್ವಂತರ ರೂಪದಲ್ಲಿ ಧರಿಸಿದನು. ಅವನು ಅಮೃತವನ್ನೆತ್ತಿಕೊಂಡು ಸಮುದ್ರದಿಂದ ಅವತರಿಸಿದನು.
13ನೇ ಅವತಾರವಾಗಿ ಮೋಹಿನಿ ರೂಪದಲ್ಲಿ ಕಾಣಿಸಿಕೊಂಡನು. ದೈತ್ಯರನ್ನ ಮೋಹವಶರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಿಸಿದನು. 14ನೇ ಅವತಾರದಲ್ಲಿ ಅವನು ನರಸಿಂಹ ರೂಪದಲ್ಲಿ ಪ್ರಕಟನಾಗಿ ಮಹಾಬಲಶಾಲಿಯಾದ ದೈತ್ಯರಾಜ ಹಿರಣ್ಯಕಶಿಪುವನ್ನು ಬಿದಿರಿನ ಬೊಂಬನ್ನು ಚಾಕುವಿನಿಂದ ಹೇಗೆ ಸೀಳುತ್ತಾರೋ ಅದೇ ರೀತಿ ಹಿರಣ್ಯಕಶಿಪುವ ಎದೆಯನ್ನು ತನ್ನ ಉಗುರುಗಳಿಂದ ಅನಾಯಾಸವಾಗಿ ಸೀಳಿ ಹಾಕಿದನು. 15ನೇ ಅವತಾರದಲ್ಲಿ ಭಗವಂತನು ವಾಮನ ರೂಪವನ್ನು ಧರಿಸಿ ಸ್ವರ್ಗದ ರಾಜ್ಯವನ್ನು ದೇವತೆಗಳಿಗೆ ಹಿಂದಕ್ಕೆ ಕೊಡಿಸಲು ಚಕ್ರವರ್ತಿ ಬಲಿರಾಜನ ಯಜ್ಞಭೂಮಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ಬೇಡಿ ಬಲಿಯಿಂದ ಸ್ವರ್ಗದ ರಾಜ್ಯವನ್ನು ಇಂದ್ರನಿಗೆ ದಯಪಾಲಿಸಿದನು. ಬಲಿಚಕ್ರವರ್ತಿಯು ಆತ್ಮನಿವೇದನಗೈದು ಭಗವಂತನ ಅಖಂಡ ಭಕ್ತಿಯನ್ನು ಪಡೆದನು. ಹೀಗೆ ಭಕ್ತರ ಭಕ್ತನಾದ ಭಗವಂತನು ತನ್ನ ಪ್ರೇಮಿ ಭಕ್ತ ಬಲಿಗೆ ಎಂತಹ ಗೌರವ ಕೊಡಿಸಿದನು. ಪುಣ್ಯಶ್ಲೋಕೋ ಬಲಿರಾಜ, ಹೀಗೆ ಅವನು ಪ್ರಸಿದ್ಧನಾದನು. 16ನೇ ಪರಶುರಾಮಾವತಾರದಲ್ಲಿ ರಾಜರು ಬ್ರಾಹ್ಮಣ ದ್ರೋಹಿಗಳಾಗಿರುವುದನ್ನು ನೋಡಿ ಕ್ರುದ್ಧನಾಗಿ ಅವನು ಪೃಥ್ವಿಯನ್ನು 21 ಬಾರಿ ದುಷ್ಟ ಕ್ಷತ್ರಿಯ ಶೂನ್ಯವಾಗುವಂತೆ ಮಾಡಿದನು. ಇದಾದ ಬಳಿಕ 17ನೇ ಅವತಾರದಲ್ಲಿ ಅವನು ಪರಾಶರರ ಮೂಲಕ ಸತ್ಯದೇವಿಯ ಗರ್ಭದಿಂದ ವೇದವ್ಯಾಸ ರೂಪದಲ್ಲಿ ಕಾಣಿಸಿಕೊಂಡನು. ಆಗ ಜನರ ಜ್ಞಾನ ಮತ್ತು ಧಾರಣಾ ಶಕ್ತಿಯು ಕಡಿಮೆಯಾಗಿರುವುದನ್ನು ನೋಡಿ ವೇದವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಂಗಡಿಸಿದನು. 18ನೇ ಬಾರಿ ಭಗವಂತನ ದೇವತೆಗಳ ಕಾರ್ಯವನ್ನು ನೆರವೇರಿಸಲು ರಾಜನಾಗಿ ರಾಮದಿಂದ ಅವತರಿಸಿ ಸೇತುಬಂಧನ, ರಾವಣವಧೆ ಮುಂತಾದ ಪರಾಕ್ರಮ ಪೂರ್ಣ ಅನೇಕ ಲೀಲೆಗಳನ್ನು ಮಾಡಿದನು. ಅವುಗಳನ್ನು ಹಾಡಿಕೊಂಡು ಜನರು ಭಕ್ತಿಯನ್ನು ಪಡೆದು ಭಗವದ್ಧಾಮಕ್ಕೆ ತೆರಳುತ್ತಾರೆ. 19ನೇ ಮತ್ತು 20ನೇ ಅವತಾರಗಳಲ್ಲಿ ಅವನು ಯದುವಂಶದಲ್ಲಿ ಬಲರಾಮ ಹಾಗೂ ಶ್ರೀಕೃಷ್ಣ ಎಂಬ ಹೆಸರುಗಳಿಂದ ಪ್ರಕಟಗೊಂಡು ಭೂಮಿಯ ಭಾರವನ್ನು ಇಳಿಸಿದನು. ಮತ್ತು ಕಲಿಯುಗವು ಬಂದಾಗ ಅವನು ಮಗಧ ದೇಶದಲ್ಲಿ ದೇವದ್ವೇಷಿಗಳಾದ ದೈತ್ಯರನ್ನು ಮೋಹಗಳಿಸುವುದಕ್ಕಾಗಿ ಅಜನ ಎಂಬುವನಲ್ಲಿ ಪುತ್ರ ರೂಪದಲ್ಲಿ ಬುದ್ಧಾವತಾರವನ್ನು ತಾಳುವನು. ಇದು ಕಳೆದು ಬಹಳ ದಿನಗಳ ಬಳಿಕ ಅದೇ ಕಲಿಯುಗದ ಕೊನೆಯಲ್ಲಿ ರಾಜರೆಲ್ಲರೂ ಸಾಮಾನ್ಯವಾಗಿ ಲೂಟಿಕೋರರಾಗುವರು. ಆಗ ಜಗತ್ತಿನ ರಕ್ಷಕನಾದ ಭಗವಂತನು ವಿಷ್ಣುಶಯನೆಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯ ರೂಪದಲ್ಲಿ ಅವತಾರ ಮಾಡುತ್ತಾನೆ. ಶೌನಕಾದಿ ಮಹರ್ಷಿಗಳೇ, ಇಷ್ಟು ಮಾತ್ರವೇ ಅವನ ಅವತಾರಗಳೆಂದು ತಿಳಿಯಬೇಡಿ. ವಾಸ್ತವವಾಗಿ ಭಗವಂತನ ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಎಂದಿಗೂ ಬತ್ತದೇ ಇರುವ ಅಗಾಧ ಸರೋವರದಿಂದ ಸಾವಿರಾರು ಕಾಲುವೆಗಳು ಹರಿದು ಬರುವಂತೆ ಸತ್ವಗುಣಕ್ಕೆ ನಿಧಿಯಾದ ಶ್ರೀಹರಿಯ ಅಸಂಖ್ಯ ಅವತಾರಗಳು ಉಂಟಾಗುತ್ತವೆ. ಋಷಿಗಳು, ಮನುಗಳು, ದೇವತೆಗಳು, ಪ್ರಜಾಪತಿಗಳು, ಮನುಪುತ್ರರು ಹಾಗೂ ಮಹಾಶಕ್ತಿಶಾಲಿಗಳು ಯಾರು ಯಾರು ಇದ್ದಾರೋ ಇವರೆಲ್ಲರೂ ಕೂಡ ಶ್ರೀಹರಿಯ ವಿಭೂತಿಗಳೇ ಅಂಶಗಳೇ ಆಗಿವೆ. ಇವೆಲ್ಲ ಅವತಾರಗಳು ದೈತ್ಯರ ಅತ್ಯಾಚಾರಗಳಿಂದ ಜನರು ಪೀಡಿತರಾದಾಗ ಯುಗ ಯುಗಗಳಲ್ಲಿ ಅನೇಕ ರೂಪಗಳಿಂದ ಪ್ರಕಟಗೊಂಡು ಅವರನ್ನು ರಕ್ಷಿಸುತ್ತಾನೆ. ಭಗವಂತನ ದಿವ್ಯ ಜನ್ಮಗಳ ಈ ಕಥೆಯು ಅತ್ಯಂತ ರಹಸ್ಯಮಯ, ಗೋಪನೀಯವಾಗಿದೆ. ಏಕಾಗ್ರಚಿತ್ತದಿಂದ ಸಾಯಂಕಾಲ ಬೆಳಿಗ್ಗೆ ಪ್ರೇಮದಿಂದ ಪಠಿಸುವವರು ಎಲ್ಲ ದುಃಖಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಇನ್ನು ಐಂದ್ರಜಾಲಿಕನು ಅಥವಾ ನಟನು ತನ್ನ ಸಂಕಲ್ಪದಿಂದಲೂ ಮಾತುಗಳಿಂದಲೂ ಮಾಡುವ ಅದ್ಭುತ ಚಮತ್ಕಾರವನ್ನು ಮೂರ್ಖ ಮನುಷ್ಯನು ಅರಿಯಲಾರನು. ಹಾಗೆಯೇ ದುರ್ಬುದ್ಧಿಯುಳ್ಳ ಜೀವರು ಭಗವಂತನು ತನ್ನ ಸಂಕಲ್ಪದಿಂದ ವೇದವಚನಗಳಿಂದಲೂ ಪ್ರಕಟಿಸುವ ನಾನಾ ನಾಮಗಳನ್ನು, ರೂಪಗಳನ್ನು, ಲೀಲೆಗಳನ್ನು ತಮ್ಮ ಮನಸ್ಸು ಮಾತುಗಳಿಂದ ಬುದ್ಧಿ ಸೂಕ್ಷ್ಮತೆಯಿಂದಲೂ ಅರಿಯಲಾರರು. ಭಗವಂತನ ಶಕ್ತಿ ಪರಾಕ್ರಮಗಳು ಅನಂತವಾಗಿರುವಂಥದ್ದು. ಅದರ ಆಳವನ್ನು ಯಾರೂ ತಿಳಿಯಲಾರರು. ಭಗವಾನ್ ವೇದವ್ಯಾಸರು ವೇದಗಳಿಗೆ ಸಮಾನವಾಗಿರುವ ಪುಣ್ಯಶ್ಲೋಕನಾದ ಪರಮಾತ್ಮನ ಚರಿತ್ರೆಯಿಂದ ಪರಿಪೂರ್ಣವಾದ ಈ ಭಾಗವತವೆಂಬ ಪುರಾಣವನ್ನು ರಚಿಸಿದರು. ಅವರು ಅತ್ಯಂತ ಮಹತ್ವಪೂರ್ಣವೂ ಮಂಗಳಕರವೂ ಆದ ಈ ಧನ್ಯವಾದ ಗ್ರಂಥರತ್ನವನ್ನು ಲೋಕದ ಪರಮ ಕಲ್ಯಾಣಕ್ಕಾಗಿ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ
ತಮ್ಮ ಪುತ್ರರಾದ ಶುಕ ಮಹರ್ಷಿಗಳಿಗೆ ಬೋಧಿಸಿದರು. ಇದರಲ್ಲಿ ಎಲ್ಲ ವೇದ ಇತಿಹಾಸಗಳ ಸಾರ ಸಂಗ್ರಹ ಮಾಡಲಾಗಿದೆ. ಶುಕ ಮಹಾಮುನಿಗಳು ರಾಜ ಪರೀಕ್ಷಿತನಿಗೆ ಇದನ್ನು ಶ್ರವಣ ಮಾಡಿದರು. ಆ ಸಮಯದಲ್ಲಿ ಅವನು ಮಹರ್ಷಿಗಳಿಂದ ಸುತ್ತುವರೆದು ಆಮರಣ ನಿರಶನ ವ್ರತವನ್ನು ಕೈಗೊಂಡು ಗಂಗಾ ತೀರದಲ್ಲಿ ಕುಳಿತಿದ್ದನು. ಭಗವಂತನಾದ ಶ್ರೀಕೃಷ್ಣನು ಧರ್ಮ ಜ್ಞಾನಾದಿಗಳಿಂದ ಕೂಡಿ ತನ್ನ ಪರಮಧಾಮಕ್ಕೆ ತೆರಳಿದಾಗ ಈ ಕಲಿಯುಗದಲ್ಲಿ ಅಜ್ಞಾನರೂಪಿ ಅಂಧಕಾರದಿಂದ ಕುರುಡಾಗಿದ್ದ ಜನರಿಗಾಗಿ ಈ ಪುರಾಣ ರೂಪಿ ಸೂರ್ಯನು ಅಲ್ಲಿ ಪ್ರಕಟಗೊಂಡನು. ಶೌನಕಾದಿ ಮಹರ್ಷಿಗಳೇ ಮಹಾ ತೇಜಸ್ವಿ ಶ್ರೀ ಶುಕ ಮಹಾಮುನಿಗಳು ಅಲ್ಲಿ ಈ ಪುರಾಣದ ಕಥೆಯನ್ನು ಹೇಳುತ್ತಿದ್ದಾಗ ನಾನೂ ಅಲ್ಲಿ ಕುಳಿತಿದ್ದೆ. ಅಲ್ಲೇ ನಾನು ಅವರ ಕೃಪಾಪೂರ್ಣ ಅನುಮತಿಯಿಂದ ಇದರ ಅಧ್ಯಯನ ಮಾಡಿದೆ. ನಾನು ಅದನ್ನು ಅಲ್ಲಿ ಹೇಗೆ ಅಧ್ಯಯನ ಮಾಡಿದ್ದೇನೋ ಹಾಗೆಯೇ ನಿಮಗೆ ಯಥಾಮತಿ ಹೇಳುವನು. ಮುಂದೆ ಮಹರ್ಷಿ ವೇದವ್ಯಾಸರ ವಿಷಾದ ಅವರ ಬಳಿಗೆ ನಾರದರು ಆಗಮಿಸಿದರು. ವೇದವ್ಯಾಸರು ಹೇಳುತ್ತಾರೆ, ದೀರ್ಘಕಾಲದ ಸತ್ರಯಾಗದಲ್ಲಿ ನೆರೆದಿದ್ದ ಮುನಿಗಳಲ್ಲಿ ಜ್ಞಾನದಲ್ಲೂ ವಯಸ್ಸಿನಲ್ಲೂ ವೃದ್ಧರಾದ ಋಗ್ವೇದಿ ಕುಲಪತಿ ಶೌನಕರು ಅಲ್ಲಿ ಪ್ರವಚನ ಮಾಡುತ್ತಿದ್ದ ಸೂತ ಪುರಾಣಿಕರನ್ನು ಅಭಿನಂದಿಸಿ ಹೀಗೆ ಪ್ರಾರ್ಥಿಸಿಕೊಂಡರು. ಅವರು ಏನು ಪ್ರಾರ್ಥಿಸಿದರು ಎಂದು ಮುಂದಿನ ಗುರುವಾರ ಶ್ರೀಮದ್ ಭಾಗವತ ಕಥೆಯನ್ನು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.